ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ನಮ್ಮ ನಾಡಿನ ಹೆಮ್ಮೆಯ ಗಜಲ್ ಕವಿ ಎಂದು ಹೆಸರುವಾಸಿಯಾದ ಕನಕಗಿರಿ ಅಲ್ಲಾಗಿರಿರಾಜ್ ಅವರು ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದಲ್ಲಿ ನಡೆದ ಕೊಪ್ಪಳ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಮಂತ್ರಿತ ಸಾಹಿತಿಯಾಗಿ ಆಗಮಿಸಿದ್ದ ಸಂದರ್ಭ ಈ ವೇಳೆ ನಮ್ಮೂರಿನ ನೆಚ್ಚಿನ ಮೇಷ್ಟ್ರು, ಸಂದರ್ಶಕರು, ಫೇಸ್ಬುಕ್ ಬರಹಗಾರರಾದ ನಟರಾಜ್ ಸೋನಾರ್ ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಗಾಗಿ ವಿಶೇಷ ಮಾತುಕತೆ ನಡೆಸಿದ್ದಾರೆ. ಕೇಳೋಣ ಬನ್ನಿ. ಆತ್ಮೀಯರೇ ನಮಸ್ಕಾರ. ಕೊಪ್ಪಳ ಜಿಲ್ಲೆ ಕವಿಗಳ ಸಾಹಿತಿಗಳ ನೆಲೆಬೀಡು. ಅಷ್ಟಲ್ಲದೆ ಕೂಡ ಅಲಕ್ಷಿತ ಸಾಹಿತ್ಯವನ್ನು ಹೊರತರುವಲ್ಲಿ, ಗಜಲ್ ಪ್ರಕಾರದ ಸಾಹಿತ್ಯವನ್ನು ಪ್ರಚುರಪಡಿಸುವಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯ ಮುಂಚೂಣಿಯಲ್ಲಿರುವ ಹೆಸರು ಕನಕಗಿರಿಯ ಅಲ್ಲಾಗಿರಿರಾಜ್. ಅಲ್ಲಾಗಿರಿರಾಜ್ ಅಂತ ಹೇಳಿದರೆ ರಾಜ್ಯ ಅಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ಅವರ ಗಜಲ್ಗಳು ಮನೆ ಮಾತಾಗಿವೆ. ವಿಶೇಷವಾಗಿ ಅವರ ಸಾಹಿತ್ಯ ಕೃತಿಗಳು 28 ಸಾಹಿತ್ಯ ಕೃತಿಗಳನ್ನು, ಕವನಗಳು, ಗಜಲ್ಗಳ ಹೊರತಂದಿದ್ದಾರೆ. ನಾಡಿನ 5 ವಿಶ್ವವಿದ್ಯಾಲಯಗಳಿಗೆ ಅವರ ಕವನಗಳು, ಗಜಲ್ಗಳು ಪಠ್ಯವಾಗಿವೆ ಅಂತ ಹೇಳಿದರೆ ನಿಜವಾಗಿಯೂ ನಮ್ಮೆಲ್ಲರಿಗೂ ಸಂತಸ ತರುವ ಸಂಗತಿ. ಇವತ್ತು ವಿಶೇಷ ಏನು ಅಂತಂದರೆ, ಕೊಪ್ಪಳ ಜಿಲ್ಲೆಯ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿರೇಮನ್ನಾಪುರದಲ್ಲಿ ನಡೀತಾ ಇದೆ. ಆಮಂತ್ರಿತ ಅತಿಥಿಗಳಾಗಿ ಮಾನ್ಯ ಅಲ್ಲಾಗಿರಿರಾಜ್ ಸರ್ ಅವ್ರನ್ನ ಸ್ವಾಗತಿಸಿಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಅಲ್ಲಾಗಿರಿರಾಜ್ ಅಂತಂದರೆ ನಾವು ಸಣ್ಣವರಿಂದ ಕೂಡ ಅವ್ರು ನೋಡ್ತಾ ಬೆಳೆದು ಬಂದವರು. ಅವರ ಗಜಲ್ಗಳು ಹೀಗೆ ಅದಾವಲ್ಲ, ಅನೇಕ ಕಡೆಗಳಲ್ಲಿ ಕೂಡ ಬಿಡುಗಡೆಗೊಂಡಂತಹ 28 ಕೃತಿಗಳು ನಾಡಿನ ಸಾಹಿತ್ಯ ವಲಯದಲ್ಲಿ ಮನೆ ಮಾತಾಗಿದೆ. ಹೀಗಾಗಿ ಈ ಗಜಲ್ ಪ್ರಕಾರದ ಬಗ್ಗೆ ಇವತ್ತಿನ ಯುವ ಕವಿಗಳಿಗೆ ಈ ಕವಿಗೋಷ್ಠಿಯನ್ನು ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಅವರ ಕವನಗಳನ್ನು ಆಲಿಸ್ತಾ ಇದ್ದೇವೆ. ಇವತ್ತಿನ ಸಂದರ್ಭದಲ್ಲಿ ಯುವ ಕವಿಗಳಿಗೆ ಹಿರಿಯ ಕವಿಗಳಾದಂಥ ಅಲ್ಲಾಗಿರಿರಾಜ್ ಸರ್ ಅವರು ಏನು ಹೇಳ್ತಾರೆ ಅಂತ. ಎಲ್ರಿಗೂ ನಮಸ್ಕಾರಗಳು. ವಿಶೇಷವಾಗಿ ಭಾಳ ವರ್ಷಗಳಿಂದ ನನ್ನ ಆತ್ಮೀಯ ಗೆಳೆಯ ನಟರಾಜ್ ಕುಷ್ಟಗಿ ಪತ್ರಿಕೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಹೋರಾಟ ಇರ್ಬೋದು, ಅನೇಕ ಮಗ್ಗಲುಗಳಲ್ಲಿ ನಾವೆಲ್ಲ ಚೆನ್ನಾಗಿ ಕುಂತು ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಭೇಟಿಯಾಗಿದ್ದಾರೆ, ಜೀವನ್ ಸಾಬು ಬಿನ್ನಾಳವರು ಭೇಟಿಯಾಗಿದ್ದಾರೆ, ಕಲಾವಿದರು, ಹಾಗೆ ಗೆಳೆಯ ಗುರುರಾಜ್ ಅವರು ಸಿಕ್ಕಿದ್ದಾರೆ. ಇಷ್ಟೆಲ್ಲಕ್ಕಿಂತ ಪ್ರೀತಿಯಿಂದ ನನ್ನನ್ನು ಈ ನಾಡಿಗೆ ಮತ್ತು ಜನರಿಗೆ ಪರಿಚಯ ಮಾಡಿಸೋದಿದೆಲ್ಲ ಭಾಳ ಖುಷಿ ಸಂಗತಿ. ಒಟ್ಟಾರೆ ಇವತ್ತು ಸಾಹಿತ್ಯ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಕಾವ್ಯ ಇರ್ಬೋದು, ಕಥೆ ಇರ್ಬೋದು, ನಾಟಕ ಇರ್ಬೋದು, ಗಜಲ್ಸ್ ಇರ್ಬೋದು, ಅನೇಕ ಪ್ರಕಾರ ಇರ್ಬೋದು. ಸಾಹಿತ್ಯ ಬರವಣಿಗೆ ಕೇವಲ ತಮ್ಮ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಪ್ರಚಾರಕ್ಕೆ ಇಟ್ಕೊಳ್ತಾರೆ ಹೊರತು, ಆದರೆ ಓದುಗರನ್ನು ಸೃಷ್ಟಿ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಯಾವ ಬರಹಗಾರ ಓದುಗರನ್ನು ಸೃಷ್ಟಿ ಮಾಡೋದಲ್ಲೋ ಅವನು ಸಾಹಿತ್ಯ ಅವನಿಗೆ ದರಿದ್ರ ಕಾಡ್ತೈತೆ. ಅದಕ್ಕೆ ಓದುಗರನ್ನು ಸೃಷ್ಟಿ ಮಾಡಲಾರ್ದೆ ಕವಿತೆ ಬರೆಯೋದು ಕೂಡ ಅಪರಾಧ ಅಂತೇಳಿ ಒಬ್ಬ ಇಂಗ್ಲೀಷ್ ಕವಿ ಹೇಳ್ತಾನೆ. ಇವತ್ತು ನೋಡಿ, ಇವತ್ತು ನಾನು ಗಜಲನ್ನು ರಾಜಸ್ಥಾನ ಮರುಭೂಮಿಯಲ್ಲಿ ಕಲಿತು ಬಂದೆ. ನನ್ನ ಗಜಲ್ ಗುರು ಒಬ್ಬ ಮುಸ್ಲಿಂ ಹೆಣ್ಮಗಳು. ಆಕೆ ಹಾಡ್ತಾ ಇದ್ಲು ಉರ್ದುವಲ್ಲಿ. ನಾನು ರೆಕಾರ್ಡ್ ಮಾಡಿ ಅದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡ್ಕೊಂಡು ಬಂದೆ. ನನಗೆ ಗಜಲ್ ಪ್ರಕಾರನೇ ಗೊತ್ತಿದ್ದಿಲ್ಲ. ಶಾಂತರಸ ಹೆಸರು ಗೊತ್ತಿತ್ತು, ಮುಕ್ತಾಯಕ್ಕೆ ಗೊತ್ತಿತ್ತು, ಚಿದನ್ ಸಾಲಿ ಗೊತ್ತಿತ್ತು, ಗಜಲ್ ಬರಿತಾನೆ ಗೊತ್ತಿತ್ತು. ಆದರೆ ಗಜಲಿಗಿರುವಂಥ ಆಯಾಮ, ಅದಕ್ಕಿರುವಂಥ ಒಂದು ಚೌಕಟ್ಟಿದೆಯಲ್ಲ, ಅದು ನನಗೆ ಗೊತ್ತಿದ್ದಿಲ್ಲ. ನಾನು ಕಲಿತಿದ್ದು ರಾಜಸ್ಥಾನದ ತಾರ್ ಮರುಭೂಮಿಯಲ್ಲಿ. ಅದಾದಮೇಲೆ ದೆಹಲಿಗೆ ಹೋದೆ. ದೆಹಲಿಯಲ್ಲಿ ನಾನು ಮಿರ್ಜಾ ಗಾಲಿಬಿನ ಅಧ್ಯಯನ ಮಾಡಿಕೊಂಡೆ. ಆಮೇಲೆ ರೋಮಿ ಬಗ್ಗೆ ಅಧ್ಯಯನ ಮಾಡಿಕೊಂಡೆ, ರಾಬಿಯನ್ ಬಗ್ಗೆ ಅಧ್ಯಯನ ಮಾಡಿಕೊಂಡೆ, ಸಾಕಷ್ಟು ಪ್ರಕಾರಗಳಲ್ಲಿ ಅಧ್ಯಯನ ಮಾಡಿಕೊಂಡೆ. ಅಧ್ಯಯನ ಮಾಡ್ಕೊಂಡ್ಮೇಲೆ ನನಗೆ ಗಜಲು 2011ರಲ್ಲಿ ನನ್ನ ಮಧ್ಯಪ್ರದೇಶದ ಧಾರ್ ಕವಿರತ್ನ ಕಾಳಿದಾಸ ಹುಟ್ಟಿದ ಊರಲ್ಲಿ ನಾನು ಬೈಕಿನ ಮೇಲೆ ಬಿದ್ದು ಕೈ ಕಾಲು ಮುರ್ಕೊಂಡೆ. ಆ ಮುರ್ಕದ ಮೇಲೆ 6 ತಿಂಗಳು ನಾನು ರೆಸ್ಟ್ ಕೊಟ್ಟಿರಲ್ಲ ನಮ್ಮ ಇಲಾಖೆಯವರು, ನಮ್ಮ ಇನ್ಫೋಸಿಸ್ ಕಂಪ್ನಿಯವರು ಮತ್ತು ನನಗೆ ನಮ್ಮ ಚಿರಂತನ ಟ್ರಸ್ಟರು. 6 ತಿಂಗಳಲ್ಲಿ ಕುಂತ್ಕೊಂಡು ಏನು ಮಾಡಿದೆ, ವಿಡಿಯೋ ನೋಡ್ಕೊಂತ ಗಜಲ್ಗಳನ್ನ ನಾನು ಅನುವಾದ ಮಾಡ್ಕೊಂತ ಹೋದೆ. ಅಲ್ಲಿ ನನಗೆ ಒಬ್ಬಟ್ಟು ಕೊಟ್ಟಾಯಿತು. ಗಜಲ್ ಪ್ರಕಾರ ನನಗೆ ಖುಷಿ ಕೊಟ್ಟದಂದರೆ ವಿರಹ ಮತ್ತು ಸಾವು. ಸಾವು ಅಂದರೆ ಜನ ಹೆದರ್ತಾರೆ, ಗಜಲಲ್ಲಿ ಸಾವು ಅಂದರೆ ಸಂಭ್ರಮ ಅಂತಾರೆ. ಅಲ್ಲಿ ನೋಡ್ರಿ, ಪ್ರೇಮ ಪ್ರೀತಿಗಿಂತ ಸಾವಿಗೆ ಎಷ್ಟು ಸಂಭ್ರಮ ಇದೆಯಲ್ಲ. ಹೌದು, ನಾವು ಸಾಯೋದಕ್ಕೆ ಹುಟ್ಟಿವಿ. ಯಾಕೆ ನಾನು ಅದನ್ನೇ ಬರೆದೆ, ಒಂದು ಹೆಜ್ಜೆ ನಿಲ್ಲಿಸಲು ಅದು ಎಷ್ಟು ದಿನಗಳ ಕಾಲ ಬದುಕಬೇಕು ಈ ಭೂಮಿ ಮೇಲೆ. ಅದ್ರ ಜೊತೆಗೆ ನನ್ನ ಸಾವನ್ನೇ ನಾನು ಬರ್ಕೊಂಡ್ಬಿಟ್ಟೆ. ನಾನು ಯಾಕೆ ಹೇಳುತ್ತಿದ್ದಾರೆ ಕಫನ್ ಸುತ್ತಿದ ನನ್ನ ಶವದ ಮುಂದೆ, ನಾ ಬದುಕಿದ್ದಾಗ ಇವರು ಯಾರು ಬಂದು ಬಗಸ ಜೋಳ ಕೊಟ್ಟವರಲ್ಲ ನನ್ನ ಮುಂದೆ. ಅನಾಥ ಹುಡುಗಿಯ ಕೈ ಹಿಡಿದು ಮದುವೆ ಎಂದಾಗ ಧರ್ಮದವಳಲ್ಲ ಎಂದು ಫತ್ವ ಕೊಟ್ಟವರು ಇವರು. ಈಗ ಕೇವಲ ಕೊರಳ ತಾಳಿ ಬಿಚ್ಚುತ್ತಿದ್ದಾರೆ ನನ್ನ ಶವದ ಮುಂದೆ. ಹಾಗೆ ಈ ಥರದ ಎಲ್ಲ ಬರ್ಕೊಂತಿದೆ. ಗೋಲ್ ಗುಮ್ಮಟ ಬಗ್ಗೆ ಬರೆದೆ, ಸಾಕಷ್ಟು ಗಜಲ್ ಬರೆದೆ. ಇಷ್ಟು ಜನಪ್ರಿಯ ಆಯ್ತು ಗಜಲ್ ಪ್ರಕಾರ. ಇವತ್ತು ಇಡೀ ಕರ್ನಾಟಕದಲ್ಲಿ ಶಾಂತರಸರು ಬರೆದ್ರು, ಬಿಟ್ಟರು.
ಸಾಲಿಸರು ಬರೆದ್ರು ಬಿಟ್ಟರು, ಆಮೇಲೆ ಮುಕ್ತಾಯಕರು ಬರೆದು ಬಿಟ್ಟರು. ಆದರೆ ನಾನು ಬಿಡಲಿಲ್ಲ, ಇದನ್ನು ಕರ್ನಾಟಕದ ಮೂಲೆ ಮೂಲೆಗೆ ಹಂಚಿ ಬಂದೆ ನಾನು. ಆ ಖುಷಿ ನನಗಿದೆ. ಇವತ್ತು ಏನಾದರೂ ಗಜಲ್ ಪ್ರಕಾರ ಜನರ ಜೊತೆಗೆ ಇದೆ ಅಂತಂದರೆ ಅದಕ್ಕೆ ನಾನು ಕಾರಣ, ಎಲ್ಲರೂ ಕಾರಣ. ಹಾಗಾಗಿ ಇವತ್ತು ಅನೇಕ ವಿಶ್ವವಿದ್ಯಾಲಯಗಳಿಗೆ ಪಠ್ಯಪುಸ್ತಕ ಆಗಿದೆ. ಗಜಲ್ ಅಂದರೆ ಒಂದು ಕಡೆ ಮೂಗು ಮುರಿಯುವಂಥ ಕಾಲ ಇತ್ತು. ಇದು ಮುಸ್ಲಿಂ ಸಾಹಿತ್ಯ ಅಲ್ಲ, ಮನುಷ್ಯರ ಸಾಹಿತ್ಯ. ಅದು ಮನುಷ್ಯರ ಸಾಹಿತ್ಯ. ಯಾವಾಗಲೂ ಸಾಹಿತ್ಯ ಮನುಷ್ಯರ ಪರವಾಗಿರುತ್ತೆ ಹೊರತು ಅದು ಧರ್ಮದ ಪರವಾಗಿರೋದಿಲ್ಲ. ಆಮೇಲೆ ಕವಿ ಆದವನಿಗೆ ಎಚ್ಚರಿಕೆ ಇರಬೇಕು. ಇವತ್ತು ವರ್ತಮಾನದ ತಲ್ಲಣಗಳಿಗೆ ಕವಿತೆ ಬರೀಬೇಕು, ಕವಿ ಸ್ಪಂದಿಸಬೇಕು. ಕವಿ ಧರ್ಮಕ್ಕೆ, ಜಾತಿಗೆ ಜೋತು ಬಿದ್ದು, ಪ್ರಶಸ್ತಿಗೆ ಜೋತು ಬಿದ್ದರೆ ಸಾಹಿತ್ಯ ಎಂದು ಪ್ರಚಾರ ಆಗೋದಿಲ್ಲ. ಹಾಗಾಗಿ ನನ್ನ ಅಳಿಲು ಸೇವೆ ಆ ಪ್ರಕಾರಕ್ಕೆ, ಕವಿತೆಗೆ, ಮತ್ತು ನನಗೆ ವಿಶೇಷವಾಗಿ ರೈತರ ಬಗ್ಗೆ ಬರೆದಂಥ ಅನೇಕ ಕವಿತೆಗಳು ಇವತ್ತು ದೇಶ ತುಂಬ ಪ್ರಚಾರವಿದೆ. ಸರ್ಕಾರ ರೊಕ್ಕ ಮುದ್ರಿಸಬಹುದು ಹೊರತು ತುಂಡು ರೊಟ್ಟೆನಲ್ಲ ಅಂತ ಒಂದು ಪುಸ್ತಕ ಬರೆದೆ ನಾನು. ಅದು ಎಷ್ಟು ರೈತರ ಚಳವಳಿಗೆ ಮೇಧ ಪಾಟ್ಕರ್ ಅಂತ ಮಹಾನ್ ಹೋರಾಟಗಾರರು ದೆಹಲಿಯಲ್ಲಿ ಅದನ್ನು ವಾಚನ ಮಾಡ್ತಾರೆ. ಗೋಡೆ ಬರ ಆಗ್ತೈತೆ, ಅನೇಕ ಕಡೆ ಪೋಸ್ಟರ್ ಆಗ್ತೈತೆ ಕವಿತೆ ನೋಡಿ. ಒಬ್ಬ ರೈತನ ಮಗನಾಗಿ ನಾನು ರೈತರಿಗೆ ಸ್ಪಂದಿಸಿಲ್ಲ ಅಂತಂದರೆ ನಾನು ಅನ್ನ ತಿನ್ನೋಕ್ಕೂ ನಾನು ಲೆಕ್ಕಾಗ್ತಿದ್ದೆ. ಹಾಗಾಗಿ ಇವತ್ತು ಎಲ್ಲರೂ ಸರ್ಕಾರ, ಯಾವ ಸರ್ಕಾರ ಬರೋ ರೊಕ್ಕ ಪ್ರಿಂಟ್ ಮಾಡ್ತಾವೆ, ಜೋಳ ಪ್ರಿಂಟ್ ಮಾಡೋಕ್ಕಾಗಿಲ್ಲ, ಗೋಧಿ ಪ್ರಿಂಟ್ ಮಾಡೋಕೆ. ಅದನ್ನು ನಮ್ಮ ದೇಶದ ಒಬ್ಬ ರೈತ ಬೆಳಿಬೇಕು. ಅದಕ್ಕೆ ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ, ಆಮೇಲೆ ನೋಡಿ ವಿದ್ಯಾರ್ಥಿಗಳ ಪರವಾಗಿ ಕವಿತೆ ಬರೀಬೇಕು ನಾವು. ಇಷ್ಟೆಲ್ಲ ಗಲಾಟೆ ಆಯಿತು, ಗೋಲಿಬಾರ್ ಆಯಿತು, ಅಶ್ರುವಾಯು ಸಿಡಿಸಿದ್ರು, 20 ಮಕ್ಕಳು ತೀರ್ಕೊಂಡ್ರು, ಮೊನ್ನೆ ಒಂದು ಹುಡುಗಿ ಲಾಠಿ ಚಾರ್ಜ್ ತೀರ್ಕೊಂಡ್ರು. ಆದರೂ ಒಬ್ಬ ಈ ದೇಶದ ರಾಜಕಾರಣಿ ಅಷ್ಟು ಹೋರಾಟಕ್ಕೆ ಮಣಿಲಿಲ್ಲ ಅಂತಂದರೆ 31 ದಿನಗಳ ತನ್ನ ಕಾಲ ತಡೀತಾರೆ ಅಂತಂದರೆ ಈ ದೇಶದ ಯುವಶಕ್ತಿಗೆ ಮಾಡಿದ ಅವಮಾನ. ಆದರೆ ಆ ಯುವಶಕ್ತಿಗೆ ಪರವಾಗಿ ಕವಿತೆ ಹುಟ್ಟಬೇಕಾಗಿತ್ತು, ಕಾವ್ಯ ಹುಟ್ಟಬೇಕಾಗಿತ್ತು. ಕವಿತೆ ಯಾವತ್ತಿಗೂ ಹಸಿದವರ ಪರವಾಗಿರ್ಬೇಕಂತ ಹೇಳ್ತೀನಿ. ಹಾಗಾಗಿ ಎಲ್ಲ ಕವಿಗಳಿಗೆ ಇಷ್ಟು ಹೇಳ್ತೀನಿ, ಓದುಗರನ್ನು ಸೃಷ್ಟಿ ಮಾಡ್ಕೊಳ್ಳಾರ್ದೆ. ನಿಮ್ಮ ಮನೆಗೆ ನಿಮ್ಮ ಅಪ್ಪನ, ನಿಮ್ಮ ತಾಯಿನ, ನಿಮ್ಮ ತಮ್ಮನ್ನೇ ಓದುಗರ ಮಾಡ್ಕೊಂಡಿಲ್ಲ ಅಂತಾರೆ, ಬೀದಿಗೆ ಬಂದು ಇನ್ನೊಬ್ಬರ ಮುಂದೆ ಕವಿತೆ ಓದೋಕ್ಕಾಗೋದಿಲ್ಲ. ನಾವು ನಮ್ಮ ಮನೆಯಲ್ಲಿ ನಾವು ಸಾಹಿತ್ಯ ಸೃಷ್ಟಿ ಮಾಡಿಕೊಂಡು ಇವತ್ತಿನ ಶಾಲೆಗಳಿಗೆ ಸಾಹಿತ್ಯ ಸೃಷ್ಟಿ ಹೋಗಬೇಕು. ಶಾಲೆಗೆ ಅಭಿಯಾನ ಆಗಬೇಕು. ಕಾವ್ಯದ ಬಗ್ಗೆ, ಕಥೆ ಬಗ್ಗೆ, ನಾಟಕದ ಬಗ್ಗೆ. ನೋಡಿ ಇತಿಹಾಸ ಎಷ್ಟು ಅದ್ಭುತ ಇದೆ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಬರೀ ಓದ್ತಾ ಇದ್ದಾರೆ, ಆದರೆ ಸಾಹಿತ್ಯದ ಬಗ್ಗೆ ಅಭಿರುಚಿ ಇಲ್ಲ ಅವ್ರಿಗೆ. ಕುವೆಂಪು ಯಾರಂಬುದ ಬಗ್ಗೆ ಮರೆತು ಬಿಡ್ತಾರೆ, ಬೇಂದ್ರೆ ಯಾರಂಬುದು ಮರೆತು ಬಿಡ್ತಾರೆ. ನಾಳೆ ಅಲ್ಲಗಿರಾಜ್ ಯಾರಂದ್ರೆ ಗೊತ್ತಾಗಲ್ಲ, ನಮ್ಮೂರಾಗ ಗೊತ್ತಾಗಲ್ಲ ಅಂದಮೇಲೆ ನಾನು ಬರೆದಕ್ಕೂ ಸಾಹಿತ್ಯಕ್ಕೆ ಏನು ಆಗಲ್ಲ. ಹಾಗಾಗಿ ಕಾವ್ಯ ಹುಟ್ಟಬೇಕಾಗಿತ್ತಂದರೆ ಅವನು ಹಸಿದಿರಬೇಕು, ಇಲ್ಲ ಅವನು ಕುಸಿದಿರಬೇಕು. ಇವೆರಡು ಅವನ ಮನಸ್ಸಲ್ಲಿ ಇತ್ತಂದರೆ ಅವನು ಭೇದ ಭಾವ ಮರೆತು, ಲಿಂಗ ಭೇದ ಮರೆತು ಅವನು ಕವಿತೆ ಬರೀಬೇಕು. ಕವಿತೆ ಜನರ ಪರವಾಗಿರಲಿ, ಜನರ ನಡುವೆ ಕವಿತೆ ಬದುಕಲಿ, ಕವಿ ಸತ್ವವಿದೆ ಅಷ್ಟೇ. ಸ್ನೇಹಿತರೆ, ವಿದ್ವತ್ಪೂರ್ಣವಾದಂತಹ ಅವರ ಆಲೋಚನೆಗಳು, ವಿದ್ವತ್ಪೂರ್ಣವಾದಂಥ ಅವರ ಕವನಗಳು, ಕವಿತೆಗಳು ಇವತ್ತು ನಾಡಿನೆಲ್ಲೆಡೆ ಪಸರಿಸಲಿ. ಇವತ್ತು ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಾರೆ ನಟರಾಜ್ ಸೋನಾರ್. ನಾನು ನಿಮ್ಮ ಜೊತೆ ದೇವು ಬಡಿಗೇರ್ ಬಿಜ್ಕಲ್. ನಮಸ್ಕಾರ.